ನಮಸ್ತೆ. ಅಕ್ಷಯ ತೃತೀಯ ದಿನದ ಲಾಗ್ ಆಗಿರುತ್ತೆ. ಬೆಳಗ್ಗೆನೆ ಬೇಗ ಎದ್ದು 3 ಗಂಟೆಗೆಲ್ಲ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿ ಸ್ನಾನ ಎಲ್ಲನೂ ಮುಗಿಸಿ ಬೆಳಗ್ಗೆ ಬೇಗನೆ ಪೂಜೆನ ಮುಗಿಸ್ದೆ. 5 ಗಂಟೆಗೆಲ್ಲನೂ ಪೂಜೆ ಮುಗೀತು. ಅಕ್ಷಯ ತೃತೀಯ ದಿನ ಒಂದು ಒಳ್ಳೆಯ ದಿನ, ಬಸವ ಜಯಂತಿ ಇರೋದ್ರಿಂದ ಅಂತ ಅಂದ್ಬಿಟ್ಟು ಬೇಗನೆ ಪೂಜೆ ಎಲ್ಲನೂ ಮುಗಿಸಿದ್ವಿ. ಅಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಭಾವ ಅವರು ಇವತ್ತು ಮೊಬೈಲ್ ಸರ್ವಿಸ್ ಅಂಗಡಿನ ಓಪನ್ ಮಾಡ್ತಾಯಿದ್ರು. ಅಲ್ಲಿ ಪೂಜೆಗೆ ಕರೆದಿದ್ರು, ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. संदेश राज देश सुपुत्र नाम देश के द्वितीय सुपुत्र धनुष द्वितीय सुपुत्र नाम देश के ಈಗ ದಂಪತಿ ನೀವೇ ಬಂದಿದ್ದೀರಾ? ತನ್ವಿತಾ ಜ್ಯೇಷ್ಠ ಸುಪುತ್ರ ನಾಮ ದೇಶ के द्वितीय सुपुत्र वेदश द्वितीय सुपुत्र नाम देश के नागराज नाम देश के महेश नाम देश के काव्या नाम याः संजय कुटुंबानां क्षेम स्थैर्य धैर्य स्थैर्य विजय अभय आयुः आरोग्य ऐश्वर्य परमेश्वर भगवान् विष्णुदेवताभ्यो नमो नमः सत्यनारायण स्वामिने नमो नमः षोडशोपचार पूजा मे ನಾವಿಲ್ಲೆಲ್ಲ ಮನೇಲೆಲ್ಲನೂ ಪೂಜೆ ಎಲ್ಲನೂ ಮುಗಿಸಿ ಮಕ್ಕಳನ್ನೆಲ್ಲ ಎಬ್ಸಿ ಅವ್ರಿಗೆ ಸ್ನಾನ ಎಲ್ಲನೂ ಮಾಡಿಸಿ ಅಲ್ಲಿ ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಶುರುವಾಗಿತ್ತು. ಸರಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅಕ್ಷಯ ತೃತೀಯ ದಿನ ಒಂದು ಒಳ್ಳೆ ದಿನ ಆಗಿರುತ್ತೆ ಅಂದ್ಬಿಟ್ಟು ಅವರಲ್ಲಿ ಪೂಜೆನ ಇಟ್ಕೊಂಡಿದ್ರು. ಮೊಬೈಲ್ ಸರ್ವಿಸ್ ಅಂಗಡಿನ ಓಪನ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿ ಪೂಜೆಗೆ ಹೋದ್ವಿ. ಪೂಜೆ ಎಲ್ಲನೂ ಅಲ್ಲಿ ನೀಟಾಗಿ ಚೆನ್ನಾಗೇ ಆಯಿತು. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಾವು ಹೋಗಿದ್ದು ಒಂದು 6:30 ಎಲ್ಲ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಪೂಜೆ ಶುರು ಆಗಿತ್ತು. ಪೂಜೆ ಎಲ್ಲನೂ ಮುಗಿಯೋಷ್ಟರಲ್ಲಿ ಒಂದು 7:30 ಅಥವಾ 8 ಆಗಿತ್ತು. ಅಲ್ಲೇ ತಿಂಡಿ ತಿಂದ್ಕೊಂಡು ಬಂದ್ವಿ. ಅಕ್ಷಯ ತೃತೀಯ ದಿನ ಒಂದು ಒಡವೆನೇ ತೊಗೊಂಡ್ರೇ ಒಂದು ಒಳ್ಳೆಯದು ಅಂತಲೇ ಹೇಳೋ ಹಂಗಿಲ್ಲ. ಒಂದು ಅಂಗಡಿ ಆಗಲಿ ಒಂದು ಏನಾದರೂ ನಾವು ವ್ಯವಹಾರನ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಆ ದಿನ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವತ್ತೊಂದು ದಿನ ಒಂದು ಶ್ರೇಷ್ಠವಾದ ದಿನ ಅಂತಲೇ ಹೇಳಿಬಿಟ್ಟು ಒಂದು ಏನೇ ಕಾರ್ಯಗಳನ್ನ ಮಾಡಬೇಕಾದ್ರೂ ಮಾಡ್ತಾರೆ. ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವಿಸ್ ಅಂಗಡಿನ ಓಪನ್ ಮಾಡಿದ್ದಾರೆ. ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಸರಿ ಅಲ್ಲಿಂದ ಕೆಲ್ಸಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಮನೆಗೆ ಬಂದು ಕೆಲಸ ಎಲ್ಲನೂ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಅಷ್ಟರಲ್ಲಿ ಮಕ್ಕಳನ್ನ ಅವರು ಸ್ವಲ್ಪ ಮನೇಲೇ ಇದ್ದು ಬೋರ್ ಆಗಿತ್ತು. ಸರಿ, ಅವ್ರಿಗೂ ಬೇಜಾರಾಗಿರುತ್ತೆ ಅಂತ ಹೇಳಿಬಿಟ್ಟು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾವಿನ ಹಣ್ಣಿನ ಮೇಳ ಹಾಕಿದ್ದಾರೆ. ಸರಿ, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ. ಇವ್ರಿಗಿನ್ನೂ ಹೇಳಿಲ್ಲ ಹೋಗೋದು ಎಲ್ಲಿ ಅಂತ ಹೇಳ್ಬಿಟ್ಟು. ಅವರು ಸರಿ ರೆಡಿ ಆಗಿಬಿಟ್ಟು ಮಕ್ಕಳೆಲ್ಲನೂ ಆಟ ಆಡ್ಕೊತಾ ಇದ್ರು. ಸರಿ, ಅಷ್ಟರಲ್ಲಿ ನಾವು ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ರೆಡಿ ಆಗಿಬಿಟ್ಟು ಕಾರು ಅಂದರೆ ಗ್ಯಾರೇಜಲ್ಲಿತ್ತು. ಮನೆಯಿಂದ ನಾವು ಅಲ್ಲಿಗೆ 2 ವೀಲರಲ್ಲೇ ಹೋದ್ವಿ. 2 ವೀಲರಲ್ಲಿ ಹೋಗಿ ಅಲ್ಲಿ ಗ್ಯಾರೇಜ್ ಸರ್ವಿಸ್ ಸ್ಟೇಷನ್ನಲ್ಲಿ 2 ವೀಲರ್ನ ಬಿಟ್ಬಿಟ್ಟು ಅಲ್ಲಿಂದ ಕಾರ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಹೋಗೋಷ್ಟರಲ್ಲಿ ಆಲ್ರೆಡಿ 6 ಆಗಿಬಿಟ್ಟಿತ್ತು. 6 ಆಗಿಬಿಟ್ಟಿತ್ತು. ಸರಿ, 2 ವೀಲರ್ನ ಅಲ್ಲಿ ಬಿಟ್ಟು ಕಾರಲ್ಲಿ ಹೋಗ್ಬಿಡೋಣ, ತುಂಬ ದೂರ ಇರುತ್ತೆ, ಮಕ್ಕಳಿರೋದ್ರಿಂದ ಮಳೆ ಬರೋ ಥರ ಬೇರೆ ಇತ್ತು. ಸರಿ, ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇನೇ 2 ವೀಲರ್ನ ಬಿಟ್ಬಿಟ್ಟು ಕಾರ್ ತೊಗೊಂಡು ಹೊರಟ್ವಿ. ತನ್ವಿಗೆ ನಾನು ಹೇಳ್ಕೊಡ್ತಾ ಇದ್ದೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಾತಾಡಮ್ಮ ಹೇಳಮ್ಮ ಅಂತ ಅವಳಿಗೆ ಹೇಳ್ಕೊಡ್ತಾ ಇದ್ದೆ. ಅವಳಿಗೆ ಸ್ವಲ್ಪ ಭಯ ಇರೋದ್ರಿಂದ ಅವಳಿಗೆ ಹೇಳೋಕ್ಕೆ ಅದಕ್ಕೆ ಆಗ್ತಾ ಇರಲಿಲ್ಲ. ಅವನ ಅಪ್ಪಗಂತೂ ಫುಲ್ ಕಾರ್ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಗ್ಯಾರೇಜ್ಗಂತೂ ತುಂಬಾ ಖುಷಿ. ಅವನಿಗೆ ಕಾರ್ಗಳನ್ನ ನೋಡ್ಬಿಟ್ರೇ ಒಂದೇನೋ ಅಲ್ಲೇ ಕಳೆದೋಗ್ಬಿಡ್ತಾನೆ. ಅವನಿಗಂತೂ ಸಿಕ್ಕಾಬಟ್ಟೆ ಕಾರ್ ಹುಚ್ಚಿದೆ ಅಂತಲೇ ಹೇಳ್ಬೋದು. ಕಾರ್ಗಳನ್ನ ಹೆಸ್ರುಗಳನ್ನೆಲ್ಲ ಕೇಳೋದು ಆ ಥರ ಎಲ್ಲನೂ ಇಷ್ಟ ಅವನಿಗೆ. ಅವ್ರ ಅಪ್ಪನ ಕಾರ್ ಅಂತಂದರೂ ಇದ್ದಿದ್ದು ತುಂಬಾ ಇಷ್ಟ ಅವನಿಗೆ. ಸರಿ, ಜಗಳ ಮಾಡ್ತಾಯಿದ್ರು ಇಬ್ರು, ನಾನು ಮುಂದೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು. ತನ್ವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡ್ತಾಳೆ ಆಗೋ ಈಗೋ ಮಾಡಿಬಿಟ್ಟು. ಆದರೆ ಸ್ವಲ್ಪ ಚಿಕ್ಕವನಿದ್ದಾರಲ್ಲ, ಚಿಕ್ಕವರು ಸ್ವಲ್ಪ ತೀಟೆ ಅಂತಲೇ ಹೇಳ್ಬೋದು, ಸ್ವಲ್ಪ ಶಾರ್ಪ್ ಇರ್ತಾರೆ ಅವರು. ಸರಿ ಅಂದ್ಬಿಟ್ಟು ತನ್ವಿ ಹೋಗಿ ಹಿಂದೆ ಕೂತ್ಕೊಂಡ್ಲು. ಇಲ್ಲ, ನಾನು ಅವ್ನ ಮುಂದೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು, ಅದು ನನ್ನ ಜಾಗ, ಯಾವಾಗಲೂ ನಾನು ಮುಂದೆ ಕೂತ್ಕೋಬೇಕು ಅಂತ ನಾನು ಜಗಳ ಮಾಡ್ತಾ ಇರ್ತೀನಿ. ಅವ್ನು ಸರಿ ನಾನು ಕೂತ್ಕೊತೀನಿ, ನೀನು ಹಿಂದೆ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಹೋಗಿ ಹಿಂದೆ ಕೂತ್ಕೊಬಿಟ್ಟ. ಹಾಯ್
ಹಲೋ ನಮಸ್ತೆ. ನಮಸ್ತೆ. ನಾವಿವಾಗ ಸಂಜೆ ಆಯಿತು, ಸರಿ ಮನೇಲೇ ಇದ್ದು ಬೆಳಗ್ಗೆಯಿಂದ ಬೋರ್ ಆಗಿತ್ತು. ಸರಿ ಹೋಗೋಣ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಮಾವಿನ ಹಣ್ಣಿನ ಮೇಳ ಹಾಕಿದ್ದಾರೆ. ಸರಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಖುಷಿ ಇದೆ ಹೋಗಬೇಕು ಅಂತ. ನೋಡಿ ಅವನು ಎಷ್ಟು ಖುಷಿ ಪಡ್ತಿದ್ದಾನೆ. ಸರಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಸರಿ ಬನ್ನಿ, ಅಲ್ಲಿ ಸಿಗ್ತೀವಿ. ಓಕೆ ಬಾಯ್. ಓಕೆ ಬಾಯ್ ಬಾಯ್. ಹೇಳು. ಬಾಯ್ ಬಾಯ್. ಬಾಯ್. ಬಾಯ್ ಬಾಯ್. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಪ್ಪು? ನಾವ್ ಇವಾಗ ಮಶ್ವನ್ಗುಡಿ. ಎಲ್ಲಿಗೆ ಹೋಗ್ತಾ ಇದೀವಿ? ಮಶ್ವನ್ಗುಡಿ. ಎಲ್ಲಿ? ಮಶ್ವನ್ಗುಡಿ. ಏನಕ್ಕೆ ಹೋಗ್ತಾ ಇದೀವಿ? ಊಟ ತಿನ್ನಕ್ಕೆ. ಊಟ ತಿನ್ನಕ್ಕೆ. ಏನ್ ಊಟ ತಿನ್ನಕ್ಕೆ? ಪುಳಿಯೋಗರೆ ಸಮೋಸ ತಿನ್ನಕ್ಕೆ. ಪುಳಿಯೋಗರೆ ಸಮೋಸ ತಿನ್ನಕ್ಕೆ ನ್ಯಾಷನಲ್ ಕಾಲೇಜ್ ಗ್ರೌಂಡು ಮಾವಿನ ಹಣ್ಣು ಮೇಳಕ್ಕೆ ಹೋಗ್ತಿದ್ದಾನೆ. ಇವನು ಮಾತ್ರ ಸ್ಪೆಷಲ್ ಆಗಿ ಮಾವಿನ ಹಣ್ಣು ಮೇಳ ಮಾಡಿದ್ದಾರೆ. ಸರಿ ನಾವು ಹೋಗ್ತಾ ಇರೋದು ಮಾವಿನ ಹಣ್ಣಿನ ಮೇಳ. ಹೇಳು. ಮಾವಿನ ಹಣ್ಣು ಬೇಡ. ಬನ್ನಿ, ಅಲ್ಲೆಲ್ಲ ಸಿಗೋಣ. ಏನ್ ಬೇಕಂತ ಅದನ್ನೆಲ್ಲನೂ ತಿನ್ನೋಣ. ಅವನಿಗೆ ಪರ್ಫ್ಯೂಮ್ ಅಂದ್ರೆ ಸಕ್ಕಾಬಟ್ಟೆ ಹುಚ್ಚು. ನೋಡಿ ಹಾಕೊಳ್ತಾ ಇದ್ದಾನೆ. ನನಗಂತೂ ಪರ್ಫ್ಯೂಮ್ ಸ್ಮೆಲ್ ಅಂದರೆ ಆಗೋದಿಲ್ಲ, ಬೇಡ ಅಂತ ಹೇಳ್ತೀನಿ. ಅವನು ಮಾತ್ರ ಮಾಡ್ಕೋತಾ ಇರ್ತಾನೆ. ಈ ಫೈನಲ್ ಆಗಿ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹೋಗೋಷ್ಟರಲ್ಲಿ ಒಂದು 7:30 ಇರುತ್ತಲ್ವ, ಸಂಜೆ ಟೈಮಲ್ಲಿ 7:30 ಆಗಿತ್ತು. ಅಲ್ಲಿ ಎಲ್ಲನೂ ಮಕ್ಳಿಗೆಲ್ಲನೂ ಅವ್ರನ್ನ ನೋಡಿ ಚಿತ್ರ ಎಲ್ಲನೂ ತುಂಬಾ ಚೆನ್ನಾಗಿ ಬಿಡಿಸ್ತಾ ಇದ್ರು. ಅದನ್ನೆಲ್ಲನೂ ಮಕ್ಳಿಗೆ ಒಂಥರ ತೋರಿಸಿದ್ರೆ ಅವ್ರಿಗೂ ನಾವು ಮಾಡಬೇಕು, ಏನೋ ಒಂದು ಡ್ರಾಯಿಂಗ್ ಮಾಡಬೇಕು ಅನ್ನೋದು ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅಲ್ಲೇ ನಿಂತ್ಕೊಂಡು ಎಲ್ಲನೂ ತೋರಿಸ್ತಾ ಇದ್ವಿ. ಅವಳು ಸಹ ತನೂ ಮತ್ತು ಅಪ್ಪನ ಡ್ರಾಯಿಂಗ್ ಮಾಡಿಸೋಣ ಅಂದ್ಕೊಂಡ್ವಿ. ಸಿಕ್ಕಾಬಟ್ಟೆ ರೈಟ್ ಇದೆ ಅಂತಲೇ ಹೇಳ್ಬೋದು. ಒಬ್ಬರು ಪಿಕ್ಚರ್ನ ಡ್ರಾಯಿಂಗ್ ಮಾಡಬೇಕಂತಂದರೆ ತುಂಬ ಕಾಸ್ಟ್ಲಿನೇ ಇತ್ತು. ಸರಿ ಅಂದ್ಬಿಟ್ಟು ಜಸ್ಟ್ ತೋರಿಸ್ಕೊಂಡು ಅವರಿಗೂ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮುಂದೆ ಹೊರಟ್ವಿ. ಅಲ್ಲಿ ಕ್ರಿಕೆಟು IPL ನಡೀತಾ ಇತ್ತು. ಸರಿ ಅಲ್ಲೂ ಸ್ವಲ್ಪ ಅವ್ರಿಗೆಲ್ಲನೂ ತೋರಿಸ್ಕೊಂಡು ಅವನು ಪಾಪ್ಕಾರ್ನ್ ಬೇಕು ಅಂತ ಹಠ ಮಾಡ್ದ. ಸರಿ ಅಂದ್ಬಿಟ್ಟು ಅದನ್ನು ಕೊಡಿಸ್ಕೊಂಡು ಮಾವಿನ ಹಣ್ಣು ಮೇಳ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಮಾವಿನ ಹಣ್ಣು ಬಂದಿತ್ತು ಅಂತಲೇ ಹೇಳ್ಬೋದು. ಅದು ಹೆಸರುಗಳಂತೂ ಡಿಫ್ರೆಂಟಾಗಿತ್ತು. ಮಾವಿನ ಹಣ್ಣು ಯಾವ್ಯಾವ ರೀತಿಯಾಗಿ ಏನೆಲ್ಲ ಸಿಗುತ್ತೆ ಅಂತ ಅನ್ನೋದೇ ಡಿಫ್ರೆಂಟಾಗೇ ಇತ್ತು. ಅಂದರೆ ಎಲ್ಲನೂ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು. ಅದು ಒಂದು ಬಾಕ್ಸ್ ಬಂದು 500 ಅಥವಾ 600 ಏನೋ ಹೇಳಿದ್ರು. ನನಗೆ ಸರಿಯಾಗಿ ಅಷ್ಟು ನೆನಪಿಲ್ಲ. ಎಲ್ಲನೂ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಕ್ಕೂ ಸಹ ಕೊಡ್ತಾರೆ ಅಲ್ಲಿ ಮಾವಿನ ಹಣ್ಣನ್ನ. ಮತ್ತು ಮಾವಿನ ಹಣ್ಣಲ್ಲಿ ಏನೇನೆಲ್ಲನೂ ಮಾಡ್ಬೋದು ಅದೆಲ್ಲ ತಿಂಡಿಗಳನ್ನೂ ಸಹ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಅಪ್ಪುಗಂತೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸರಿ ಅಂದ್ಬಿಟ್ಟು ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ನ ಈಸ್ಕೊಂಡ್ವಿ. ಅವನು ಕಪ್ಪಲ್ಲಿ ಬೇಕು ನನಗೆ ಅಂದ್ಬಿಟ್ಟು ಅದನ್ನು ಈಸ್ಕೊಂಡ. ಅದನ್ನು ಅಲ್ಲೇ ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ನೆಕ್ಸ್ಟು ಹಾಗೆ ಮುಂದೆ ಹೋದ್ವಿ. ಎಲ್ಲನೂ ಸಹ ನೋಡಿಕೊಂಡು ತಿಂಡಿಗಳಂತೂ ತಿನ್ನೋದಕ್ಕೆ ಸ್ವಲ್ಪ ಆಗಲಿಲ್ಲ. ಸಿಕ್ಕಾಬಟ್ಟೆ ಜನ ಇರೋದ್ರಿಂದ, ಮಕ್ಕಳಿರೋದ್ರಿಂದ ನಾವು ಲೈನಲ್ಲಿ ನಿಂತ್ಕೊಂಡು ತೊಗೊಂಡು ಬಂದು ತಿಂದು ಟೇಸ್ಟ್ ಮಾಡೋದಕ್ಕೆ ಆಗಲ್ಲ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ, ಆವಾಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಅರ್ಧನ ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಮನೆಗೆ ಹೊರಟ್ವಿ. ಐಸ್ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಫ್ಲೇವರು ಸೂಪರ್ ಟೇಸ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಅಪ್ಪಗಂತೂ ಐಸ್ ಕ್ರೀಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವನು ಕಪ್ಪಲ್ಲಿ ಬೇಕು ಅಂದ್ಬಿಟ್ಟು ಇಸ್ಕೊಂಡು ಅವನು ಸಹ ತಿಂತಾ ಇದ್ದ. ಅಷ್ಟರಲ್ಲಿ ಮುಂದೆ ಹಾಗೇ ಸ್ವಲ್ಪ ಐಸ್ ಕ್ರೀಮ್ ಎಲ್ಲನೂ ತಿಂದ್ಬಿಟ್ಟು ಮುಂದೆ ಹೋದ್ವಿ. ನೋಡಿ ಅಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ಈಗಿನ RCB ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಜನ ಅಂತ ಸಿಕ್ಕಾಬಟ್ಟೆ ಇದ್ದರು. ಸರಿ ಅಂದ್ಬಿಟ್ಟು ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಸರಿ ಮುಂದೆ ಹೋದ್ವಿ. ಯಾವ್ಯಾವ ರೀತಿಯಾಗಿ ಏನೆಲ್ಲ ಮನೆಗೆ ಉಪಯೋಗಕ್ಕೆ ಬೇಕೋ ಆ ಥರದ್ದೆಲ್ಲನೂ ಸಹ ಅಲ್ಲಿ ಇಟ್ಟಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ನೋಡಿಕೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ನಾನೇ ಹೋಮ್ ಮೇಡಾಗೆ ಐಸ್ ಕ್ರೀಮ್ನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮು. ಚೆನ್ನಾಗೈತಾ? ಚೆನ್ನಾಗೈತಾ? ಹೆಂಗೈತೆ? ಮಾರ್ಬುಲಸ್ ಆಗೈತಾ? ತಿನ್ನು. ಟೇಸ್ಟ್ ಹೇಗಿದೆ? ಹೆಂಗಿದೆ? ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಡಿಫ್ರೆಂಟ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ ಅಂದ್ಬಿಟ್ಟು ಮನೇಲೇ ಹೋಮ್ ಮೇಡಾಗಿ ಐಸ್ ಕ್ರೀಮ್ನ ಮಾಡಿಕೊಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಅದನ್ನು ಅಪ್ಪು ಟೇಸ್ಟ್ ಮಾಡಿಬಿಟ್ಟು ಫೆಂಟಾಸ್ಟಿಕ್ ಮಾರ್ಬುಲಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಇವಾಗ ಮಕ್ಕಳು ರಜೆ ಇರೋದ್ರಿಂದ ಏನಾದರೂ ಕೇಳ್ತಾ ಇರ್ತಾರೆ, ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಆಗೈತಾ?
ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಡಿಫ್ರೆಂಟ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ ಅಂದ್ಬಿಟ್ಟು ಮನೇಲೇ ಹೋಮ್ ಮೇಡ್ ಆಗಿ ಐಸ್ ಕ್ರೀಮ್ನ ಮಾಡಿಕೊಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಅದನ್ನು ಹಪ್ಪು ಟೇಸ್ಟ್ ಮಾಡಿಬಿಟ್ಟು ಫೆಂಟಾಸ್ಟಿಕ್ ಮಾರ್ಬುಲಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಇವಾಗ ಮಕ್ಕಳು ರಜೆ ಇರೋದ್ರಿಂದ ಏನಾದರೂ ಕೇಳ್ತಾ ಇರ್ತಾರೆ, ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿರಿ ಸಂಭ್ರಮ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.